Good morning, DXN. My name is Ananda Masuri, Bagalkot, Karnataka State. My mobile number is 9242494770. WhatsApp number is 9900913869. Change your habits, change your life ಅನ್ನುವಂಥ ಮಾತನ್ನ ನೋಡ್ರಿ ಹಿಂದ್ಗಡೆಗೆ ಸ್ಕ್ರೀನ್ ದೊಳಗ ಐತ್ ನೋಡ್ರಿ. ಥಾಮಸ್ ಸಿ ಚೋರ್ಲೆ ಅನ್ನುವಂಥವ್ರು ಈ ಮಾತನ್ನ ಹೇಳ್ತಾರೆ. ಏನಂದ್ರ ಚೇಂಜ್ ಯುವರ್ ಹ್ಯಾಬಿಟ್, ಚೇಂಜ್ ಯುವರ್ ಲೈಫ್ ಅಂತ. ಅಂದ್ರ ಅಭ್ಯಾಸಗಳನ್ನ, ನಿಮ್ಮ ರೂಢಿಗಳನ್ನ ಬದಲಿ ಮಾಡ್ಕೊಳ್ರಿ. ನಿಮ್ಮ ಜೀವನವನ್ನೇ ಸರಿ ಮಾಡ್ಕೊಳ್ಳಿಕ್ಕೆ ಅಥವಾ ಬದಲಿ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶ ಐತೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾರ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗ ಒಂದಷ್ಟು ವಿಚಾರಗಳನ್ನ ತಮ್ಮ ಎದುರಿಗೆ ನಾನು ಹಂಚ್ಕೋಬೇಕಂತ ತಿಳ್ಕೊಂಡು ಈಗ ಕೂತಿದ್ದೀನಿ. ಈಗ ನೋಡ್ರಿ, ನಾವು ಬದಲಾವಣೆಯನ್ನ ಸ್ವೀಕಾರ ಮಾಡ್ಬೇಕು. ಜಗದ ನಿಯಮ ಬದಲಾವಣೆ ಅಂತ ಹೇಳ್ತಾರ. ಆ ಬದಲಾವಣೆಯನ್ನ ನಾವು ಸ್ವೀಕಾರ ಮಾಡ್ಬೇಕು. ಎಲ್ಲಿವರೆಗೂ ನಾವು ಸತ್ಯವನ್ನ, ಬದಲಾವಣೆಯನ್ನ, ಒಳ್ಳೆಯದನ್ನ ಸ್ವೀಕಾರ ಮಾಡುವುದಿಲ್ವೋ ಅಲ್ಲಿವರೆಗೂ ನಾವು ಅಭಿವೃದ್ಧಿಯನ್ನ ಕಾಣುವುದಿಲ್ಲ, ಪ್ರಗತಿಯನ್ನ ಕಾಣುವುದಿಲ್ಲ. ಕೆಲವು ನೋಡ್ರಿ, ಅದೇನದು ಅಜ್ಜ ನಟ್ಟ ಗಿಡಕ್ಕನ ನಾವು ಜೋತ್ ಬೀಳ್ತೀವಿ ಅಂತ ತಿಳ್ಕೊಂಡು ಅದೇ ತತ್ವ, ಅದೇ ಸಿದ್ಧಾಂತ ಬದಲಿ ಮಾಡಕ್ ನಾವು ತಯಾರಿಲ್ಲ ಅಂತಾರ. ಆದ್ರೆ ಈ ಪ್ರಪಂಚದೊಳಗ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಯಾರು ನಾವು ಸಮಯಕ್ಕೆ ತಕ್ಕಂಗ ಅಥವಾ ಪರಿಸ್ಥಿತಿಗೆ ತಕ್ಕಂಗ ಅಥವಾ ಎಲ್ಲ ಸನ್ನಿವೇಶಕ್ಕೆ ಅನುಸಾರವಾಗಿ ನಾವು ಯಾವಾಗ ಬದಲಾವಣೆ ಆಗ್ಲಿಕ್ಕೆ ಇರುವುದಿಲ್ಲವೋ ಅಥವಾ ಬೇರೆ ಬೇರೆ ಒಳ್ಳೆಯ ಉತ್ತಮವಾದಂತ ವಿಚಾರಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ತಯಾರಿರುವುದಿಲ್ವೋ ಅವಾಗ ನಮಗ ಅಭಿವೃದ್ಧಿ ಆಗುದಿಲ್ಲ. ನಮ್ಮಲ್ಲಿ ನಾವೇನಾಗ್ಬಿಡ್ತೀವಪ್ಪ ಅಂತಂದ್ರ ಬಾವಿಯೊಳಗಿನ ಕಪ್ಪೆ ಆಗಿಬಿಡ್ತೀವಿ. ಅಂದ್ರೆ ಇದೇ ನಮ್ದು ದೊಡ್ಡ ಪ್ರಪಂಚ, ನಾವು ಅತಿ ದೊಡ್ಡ ಪ್ರಪಂಚದಾಗ ಅದೀವನ್ನಂತ ಒಂದು ತಪ್ಪು ಕಲ್ಪನೆ ಎಲ್ಲ ನಾವು ಅಲ್ಲೇ ಆ ತಪ್ಪು ಕಲ್ಪನೆಯೊಳಗನೆ ನಾವು ಬದುಕಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಏನಪ್ಪಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದ್ರ, ನಾವು ಬದಲಾವಣೆಯನ್ನ ಸ್ವೀಕಾರ ಮಾಡ್ಬೇಕು, ಸರಿ ಇದ್ದದ್ದನ್ನ ಒಪ್ಕೋಬೇಕು. ನಮ್ಮಲ್ಲೇ ಏನಾದ್ರೂ ದೋಷಗಳಿದ್ವು ಅಂದ್ರೆ ಅವನ್ನ ಸರಿ ಮಾಡ್ಕೊಳ್ಳಿಕ್ಕೆ ತಯಾರಾಗಬೇಕು. ನಮ್ಮಲ್ಲಿಯ ತಪ್ಪುಗಳನ್ನ ನಾವು ಒಪ್ಕೊಳ್ಳಿಕ್ಕೆ ಕಲಿಬೇಕು. ನಾವು ಸಹಜವಾಗಿ ಸರಳವಾಗಿ ಇರ್ಲಿಕ್ಕೆ ರೂಢಿ ಮಾಡ್ಕೋಬೇಕು. ವಿ ಮಸ್ಟ್ ಲಿವ್ ಆಸ್ ಇಟ್ ಈಸ್. ನಮ್ಮ ಜಿದ್ದು ಕೃಷ್ಣಮೂರ್ತಿ ಅವರು ಒಂದು ಮಾತನ್ನು ಹೇಳ್ತಾರ. ಜಿದ್ದು ಕೃಷ್ಣಮೂರ್ತಿ ಅವರು ಯಾರಪ್ಪ ಅಂತ ಕೇಳಿದ್ರ ಜಗತ್ ಪ್ರಸಿದ್ಧ ವಿಚಾರವಾದಿ ಅವರು. ಅವ್ರೊಂದು ಮಾತು ಹೇಳ್ತಾರೆ. ಏನಂತಂದ್ರ, ನೀವು ಯಥಾ ಪ್ರಕಾರವಾಗಿ ಬದುಕನ್ನ ಸಾಗಿಸ್ಲಿಕ್ಕೆ ರೂಢಿ ಮಾಡ್ಕೊಳ್ರಿ. ಯು ಮಸ್ಟ್ ಬಿ ಆಸ್ ಇಟ್ ಈಸ್, ಇಟ್ ವಿಲ್ ಕ್ರಿಯೇಟ್ ದ ಸೊಲ್ಯೂಷನ್ ಅಂತ ಹೇಳ್ತಾರ. ಅಂದ್ರ ನಿಮಗೇನಾದ್ರೂ ಸಮಸ್ಯೆ ಅಂತ ಅನ್ಸಿದ್ರೆ, ಏನಾದ್ರೂ ಪ್ರಾಬ್ಲಮ್ ಅಂತ ಅನ್ಸಿದ್ರೆ, ನೀವು ಯಾಸ್ ಇಟ್ ಈಸ್ ಅದನ್ನ ಸ್ವೀಕಾರ ಮಾಡ್ರಿ, ಯಾಸ್ ಇಟ್ ಈಸ್ ಅದನ್ನ ನೋಡ್ರಿ. ಅದೇ ಪರಿಹಾರವನ್ನು ಹುಡುಕಿ ಕೊಡ್ತದ ಅಂತ ಹೇಳ್ತಾರ ಅವರು. ಅದೇ ಪರಿಹಾರವನ್ನು ಹುಡುಕಿ ಕೊಡ್ತದ ಅಂತ ಹೇಳ್ತಾರ. ಮತ್ತೆ ಕೆಲವೊಂದು ಬಲ್ಲವರು ಒಂದೆರಡು ಮಾತು ಹೇಳ್ತಾರೆ. ಏನಪ್ಪಾ ಅಂತ ಕೇಳಿದ್ರ, ನಮಗ ನೀಗಿಸ್ಲಿಕ್ಕೆ ಸಾಧ್ಯ ಆಗದೆ ಇರುವುದನ್ನ ನಾವೇನ್ ಮಾಡ್ಬೇಕಪ್ಪ, ದೇವ್ರಿಗೆ ಒಪ್ಪಿಸ್ಬಿಡ್ಬೇಕಂತ ಹೇಳ್ತಾರ. ಅಂದ್ರೆ ದೇವ್ರ ಮೇಲೆ ಹಾಕಿ ಬಿಡ್ಬೇಕು. ನಮಗದನ್ನೇನು ಸರಿ ಮಾಡ್ಲಿಕ್ಕೆ ಆಗಲ್ಲ. ಯಾವ್ದೋ ಸಿನಿಮಾ ನೋಡಿದ್ದೆ ನಾನು. ಆ ಸಿನಿಮಾದೊಳಗ ಒಬ್ಬ ಹೆಣ್ಣು ಮಗಳ ಅಥವಾ ಒಬ್ಬ ಮಹಿಳೆಯ ಗಂಡ ತೀರ್ಕೊತಾನ. ಅಂದ್ರೆ ಹೀರೋಯಿನಿ ಅಂತ ಅಂದ್ಕೊಂಡ್ಬೇಕಾರೆ ನಾವು, ತೀರ್ಕೊತಾನ. ಹಾಗಂತ ಇನ್ನೊಬ್ಬ ಹೀರೋ ಆಕಿನ ನಾನು ಮದುವೆ ಆಗ್ತೀನಿ, ಆಕಿಗೆ ಬಾಳ ಕೊಡ್ತೀನಿ ಅಂತ ತಿಳ್ಕೊಂಡು ಆಕಿನ ಮದುವೆ ಆಗ್ತಾನ, ಆಕಿಗೆ ಬಾಳ ಕೊಡ್ತಾನ. ಮುಂದೆ ಕೆಲವೇ ದಿನಗಳಲ್ಲಿ ಆಕಿನ ಮೊದಲನೇ ಗಂಡ ಪ್ರತ್ಯಕ್ಷ ಆಗ್ತಾನ. ಇಂಥ ಸನ್ನಿವೇಶಗಳು ಕೂಡ ಬದುಕಿನಲ್ಲಿ ಬರಬಹುದು. ಇದೇ ರೀತಿ ಬರ್ತಾವಂತಲ್ಲ, ಯಾವುದೇ ರೀತಿ ಸಮಸ್ಯೆಗಳು ಬಂದಾಗ ವಿ ಮಸ್ಟ್ ಫೇಸ್ ಇಟ್ ಈಸ್ ಆಸ್ ಇಟ್ ಈಸ್. ಅದನ್ನ ಹೇಗೈತೋ ಹಾಗೆ ಅದನ್ನ ನಾವು ಸ್ವೀಕಾರ ಮಾಡ್ಲಿಕ್ಕೆ ರೂಢಿ ಮಾಡ್ಬೇಕು. ಅವಾಗ ಪರಿಹಾರಗಳು ತಾನೇ ತಾನಾಗಿ ಹುಟ್ಟಿಕೊಳ್ಳುತ್ತವೆ ಅಂತ ಹೇಳ್ತಾರೆ ಜಿದ್ದು ಕೃಷ್ಣಮೂರ್ತಿ ಅವರು. ಬಹಳ ಒಳ್ಳೆ ಮಾತು ಹೇಳ್ತಾರ. ಅದೇ ರೀತಿಯಾಗಿ ನಾವು ಜೀವನದೊಳಗ ಏನ್ರಿ ಚೇಂಜ್ ಆಗ್ಲಿಕ್ಕೆ ನಾವು ರೆಡಿ ಇರ್ಬೇಕು.
ಸಮಯ ಸಂದರ್ಭ ಅನ್ನುವಂಥದ್ದು ಬಂತಪ್ಪ ಅಂದ್ರೆ ನಾವು ಚೇಂಜ್ ಆಗ್ಲಿಕ್ಕೆ ರೆಡಿ ಇರ್ಬೇಕು. ಹಾಗ ನಾವು ರೆಡಿ ಆದ್ವಪ್ಪ ಅಂತಂದ್ರೆ ನಮ್ಮ ಲೈಫ್ ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ನಾವು ಒಳ್ಳೆಯದನ್ನ ಒಪ್ಪಿಕೊಳ್ಳುವಂತಹ ರೂಢಿ ಮಾಡ್ಕೋಬೇಕು. ಏನ್ರಿ, ಈಗ ನೋಡ್ರಿ, ನಮ್ಮ ಡಾಕ್ಟರ್ ಲಿಮ್ ಸಿಯೋಜಿನ್ ಅವರು 1983ರಿಂದ 93ರವರೆಗೆ ಅಧ್ಯಯನವನ್ನ ಮಾಡಿ ಎಲ್ಲಾನು ಮಾಡಿ ಅವರು ಒಳ್ಳೆಯದನ್ನ ಆವಿಷ್ಕಾರ ಮಾಡಿದ್ರು. ಅವರು 6 ಕೆಂಪು ಅಣಬೆಗಳನ್ನ ಕೂಡಿಸಿ ಒಂದೇ ಒಂದು ಅಣಬೆಯನ್ನ ಅವರು ತಯಾರು ಮಾಡಿದ್ರು. ಅದರಲ್ಲಿ 400 ಔಷಧೀಯ ಗುಣಗಳದಾವು. ಆರೋಗ್ಯವನ್ನ ಸರಿ ಮಾಡುವಂತ ಅದ್ಭುತವಾದ ಶಕ್ತಿ ಅದರಲ್ಲಿ ಅದ. ನೀವು ಇದನ್ನ ತಗೊಳ್ರಪ್ಪ ಸರಿ ಆಗ್ರಿ ಅಂತ ಹೇಳಿದ್ರೆ ಜನರಿಗೆ ಒಮ್ಮೆಲೆ ವಿಶ್ವಾಸ ಬರಲ್ಲ. ಯಾಕಂದ್ರೆ ಅವರು ಹೊಸದನ್ನ, ಒಳ್ಳೇದಾಗಿರ್ಲಿ ಏನಾಗಿರ್ಲಿ, ಹೊಸದನ್ನ ಸ್ವೀಕಾರ ಮಾಡದೇ ಇರತಕ್ಕಂಥವ್ರು ಬಹಳ ಜನ ಇರ್ತಾರ ಏನ್ರಿ. ಅದಕ್ಕ ನಾವು ಈಗ ನೋಡ್ರಿ ಎಷ್ಟ ಅದ್ಭುತಪ ಅಂತಂದ್ರ, ಸ್ಪರ್ಧಾತ್ಮಕವಾದ ಇಂದಿನ ಜಗತ್ತಿನಲ್ಲಿ ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು ಎಂಬ ಇಂತಹ ಸಂದರ್ಭದಲ್ಲಿ ಸತ್ಯವನ್ನು ಹೇಳಲು ಹೊರಟರೂ ಅದು ಸುಳ್ಳಾಗಿ ಕಾಣಬಹುದು. ಆದರೆ ನಮ್ಮ ಬುದ್ಧಿ ಮನಸ್ಸುಗಳಿಗೆ ಪೂರ್ವಾಗ್ರಹಗಳನ್ನು ಮೀರಿ ವಸ್ತುನಿಷ್ಠೆಯನ್ನು ಅರ್ಥೈಸಿಕೊಳ್ಳುವ ತರಬೇತಿ ನೀಡಿದರೆ ಸತ್ಯ ಅಸತ್ಯಗಳನ್ನು ನಿರ್ಧರಿಸಲು ಅಥವಾ ನಿರ್ಧರಿಸುವ ಶಕ್ತಿ ತನ್ನಿಂದ ತಾನೇ ನಮಗ ಬರ್ತದ. ಡಿಎಕ್ಷನ್ ಸಂಸ್ಥೆಯು ಕೇವಲ ತನ್ನ ಉತ್ಪನ್ನಗಳ ಪ್ರಚಾರಕ್ಕಾಗಿ ಮಾತ್ರ ಇಷ್ಟೊಂದು ಮಾಹಿತಿಗಳನ್ನು ನೀಡುತ್ತಿರಲಿಲ್ಲ. ಪ್ರಚಾರವೇ ಮುಖ್ಯವಾದರೆ ಅದಕ್ಕೆ ಬೇರೆ ಬೇರೆ ಮಾಧ್ಯಮಗಳಿವೆ. ನಾವು ಪ್ರಚಾರ ಮಾಡೋದು ನಮ್ಮ ಉದ್ದೇಶ ಅಲ್ಲ. ನಾವೆಲ್ಲ ನಮ್ಮ ವಸ್ತುಗಳ ಬಗ್ಗೆ, ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ಕೊತೀವಪ್ಪ ಅಂತಂದ್ರ ಇವುಗಳ ಪ್ರಚಾರ ಮಾಡೋ ಸಲುವಾಗಿ ಅಲ್ಲ. ಯಾಕಂದ್ರೆ ಪ್ರಚಾರ ಮಾಡ್ಲಿಕ್ಕೆ ಬೇರೆ ಮಾಧ್ಯಮ ಐತಲ್ಲ, ಅಲ್ಲೇ ಆ ಮುಖದಿಂದ ಕೂಡ ನಾವು ಪ್ರಚಾರ ಮಾಡಬಹುದಾಗಿತ್ತು. ನಮ್ದು ಉದ್ದೇಶ ಪ್ರಚಾರ ಮಾಡೋದಲ್ಲ, ನಮ್ದು ಒಳ್ಳೇದದ ತಗೊಳ್ರಿ, ಇದರಿಂದ ನೀವು ಲಾಭವನ್ನ ಪಡೀರಿ ಅಂತ ತಿಳಿಸ್ಕೊಡುದು ನಮ್ಮ ಮೂಲ ಉದ್ದೇಶ. ಪ್ರಚಾರ ಮಾಡೋದು ಅಷ್ಟೇ ಅಲ್ಲ. ಇದಕ್ಕೊಂದು ವಿಶಾಲವಾದ ಧ್ಯೇಯವಿದೆ. ಹಾದಿ ತಪ್ಪುತ್ತಿರುವ ಸಾಮಾಜಿಕ ಸ್ವಾಸ್ಥ್ಯವನ್ನು ದಾರಿಗೆ ತಂದು ಆ ಮೂಲಕ ವೈಯಕ್ತಿಕ ಆರ್ಥಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಹೋಗಲು ಬೇಕಾದ ಸರಳ ಸೂತ್ರಗಳನ್ನು ಸಂಸ್ಥಾಪಕ ಡಾಕ್ಟರ್ ಲಿಮ್ ಸಿಯೋಜಿನ್ ಕಂಡು ಹಿಡಿದಿದ್ದಾರೆ. ನೋಡ್ರಿ, ಇಂಥದ್ದಕ್ಕೆ ನಾವು ಮಹತ್ವ ಕೊಡುವುದನ್ನ ಕಲಿಬೇಕು. ಯಾವಾಗ ನಾವು ಒಳ್ಳೆಯದನ್ನ ಮೆಚ್ಕೊಳ್ಳುವುದನ್ನ ಯಾವಾಗ ಕಲಿತೀವಿ ನಾವು. ಹಾಗ ಮಾಡೋದ್ರಿಂದ ನಾವು ಅಭಿವೃದ್ಧಿ ಆಗ್ತೀವಿ, ಅಥವಾ ನಾವು ಸರಿ ದಾರಿಗೆ ಬರ್ತೀವಿ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಇಡೀ ನಮ್ಮ ಸಂಕುಲವೇ ಸರಿ ದಾರಿಗೆ ಬಂದ್ರ ಎಂಥ ಒಳ್ಳೆಯ ಒಂದು ಅದ್ಭುತ ಬದಲಾವಣೆ ಆಗ್ತದೆ ನಮ್ಮ ಸಂಸಾರದಲ್ಲಿ, ಕುಟುಂಬದಲ್ಲಿ, ಬದುಕಿನಲ್ಲಿ. ಅವರು ಕಂಡುಕೊಂಡ ಸತ್ಯವನ್ನು, ಅವರ ಉಪಯೋಗವನ್ನು 4 ಜನಕ್ಕೆ ಹೇಳಿ ಅವರು ಪಡೆಯುವಂತಾಗಲಿ ಎಂಬ ಘನ ಉದ್ದೇಶದ ಹಿನ್ನೆಲೆ ಇಟ್ಟುಕೊಂಡು ಈ ಮಾಹಿತಿಯನ್ನು ನೀಡುತ್ತಾ ಬಂದಿದ್ದಾರೆ. ಇದ್ರ ಬಗ್ಗೆ ನಾವ್ ಯಾಕೆ ಹೇಳ್ತೀವಪ್ಪ ಅಂತಂದ್ರ, ಇಂಥದ್ದೊಂದು ಒಳ್ಳೇದೈತಂತಾರ ಗೊತ್ತಾಗ್ಬೇಕಲ್ಲ ಜಗತ್ತಿಗೆ. 100 ಮಂದಿಗೆ ಗೊತ್ತಾದ್ರ ಅದ್ರಾಗ ಒಂದ್ 8ರಿಂದ 10 ಮಂದಿ ತಗೋತಾರ. 8ರಿಂದ 10 ಮಂದಿ ತಗೋತಾರ. ಆ 100 ಮಂದಿಗೆ ನಾವು ಗೊತ್ತು ಮಾಡಿ ಕೊಡ್ಬೇಕಲ್ವಾ. ನಮ್ದು ಒಳ್ಳೇದದ ಅಂತ ಸುಮ್ಮನೆ ಕೂತ್ರ ಅದ್ರ ಬಗ್ಗೆ ಜನರಿಗೆ ಗೊತ್ತಂಗ ಆಗ್ಬೇಕು. ಸುಳ್ಳನ್ನು ಬಹಳ ಕಾಲ ಸತ್ಯವೆಂದು ಸಾಧಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ನೆನಪಿಟ್ಕೋಬೇಕು ನಾವು. ಸುಳ್ಳನ್ನ ಮೇಲಿನ ಮೇಲೆ ಹೇಳಿದ್ರೆ ಅದು ಸತ್ಯ ಆಗತ್ತಂತ ಕೆಲವರು ತಿಳ್ಕೊಂಡಿರ್ತಾರ. ಒಂದು ಸುಳ್ಳನ್ನ 1000 ಸಲ ಹೇಳಿದ್ರೆ ಅದು ಸತ್ಯ ಆಗತ್ತಂತ. ಬಟ್ ಅದು ಕೂಡ ಬಹಳ ದಿವಸ ನಿಲ್ಲುವುದಿಲ್ಲ. ಅದಕ್ಕ ಸತ್ಯವನ್ನು ಪ್ರತಿಪಾದಿಸಲು ತಿಳಿಸಿಕೊಡಲು ಸಮಯ ತುಸು ಹೆಚ್ಚು ಬೇಕಾದೀತು. ಅಂದ್ರ ಸತ್ಯವನ್ನು ನಾವು ಪ್ರತಿಪಾದನೆ ಮಾಡ್ಲಿಕ್ಕೆ ಮತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಸ್ವಲ್ಪ ಸಮಯ ಹೆಚ್ಚು ಬೇಕಾಗಬಹುದು. ಆದರೆ ಅದು ಶಾಶ್ವತ. ಒಮ್ಮೆ ಒಬ್ಬ ಮನುಷ್ಯನ ತಲೆ ಒಳಗ ಇದು ಒಳ್ಳೇದದ ಅಂತ ಪಕ್ಕಾ ಭರವಸೆ ಮೂಡ್ತದ, ಆ ನಂತರ ನೀವು ಏನ್ ಮಾಡಿದ್ರು ಅದನ್ನ ಅವನ ತಲೆ ಒಳಗಿಂದ ತೆಗಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಆ ಕೆಲಸವನ್ನ ನಾವು ಮಾಡ್ಬೇಕಾಗ್ಯದ. ಆ ನಿಟ್ಟಿನಲ್ಲಿ ಇದೊಂದು ಹೆಜ್ಜೆ ಮಾತ್ರ. ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಬಹುದು, ಆದರೆ ಎಲ್ಲರಿಗೂ ಬಾಳೆಹಣ್ಣಿನ ಸಿಪ್ಪೆ ಸುಲಿದು ಬಾಯೊಳಗಿಟ್ಟು ತಿನ್ನಿಸಲು ಸಾಧ್ಯವೇ? ನಾವೆಲ್ಲರಿಗೂ ತಿನ್ನಿಸ್ಲಿಕ್ಕೆ ಆಗತ್ತದ ಬಾಳೆಹಣ್ಣು?
ಆ ಒಟ್ಟಿನಲ್ಲಿ ನಮ್ಮ ಬದುಕು ಸರಳವೂ ಸುಂದರವೂ ಸುಖಕರವೂ ಆರೋಗ್ಯದಾಯಕವೂ ಉಲ್ಲಾಸಕರವೂ ಆಗಬೇಕೆಂದು ಪ್ರತಿಯೊಬ್ಬರೂ ಬಯಸುತ್ತೇವೆ. ಆ ಬಯಕೆ ತನ್ನಿಂದ ತಾನೇ ಈಡೇರುವುದಿಲ್ಲ. ಅದರ ಹಿಂದೆ ಸತತ ಪರಿಶ್ರಮವಿರುತ್ತದೆ, ನಿರಂತರ ಅಧ್ಯಯನವಿರುತ್ತದೆ. ಜ್ಞಾನದ ಬೆಳಕು ಯಾವ ಮೂಲೆಯಿಂದ ಬರಲಿ ಅದನ್ನು ಆಲೋಚಿಸಿ ಸ್ವೀಕರಿಸುವ ಸೂಕ್ತ ಮನಸ್ಸನ್ನು ಹೊಂದಿರಿ. ಒಳ್ಳೆಯ ಪುಸ್ತಕಗಳನ್ನು ಓದಿರಿ, ಒಳ್ಳೆಯ ಸಂಗೀತ ಕೇಳಿರಿ, ಅಂತರಂಗದ ಅಂತಃಚಕ್ಷುವನ್ನು ತೆರೆಯಲು ಪ್ರಯತ್ನಿಸಿರಿ. ಹೀಗೆ ಮಾಡುವುದರಿಂದ ನೀವಷ್ಟೇ ಸರಿ ಹೋಗುದಿಲ್ಲ, ಇಡೀ ನಿಮ್ಮ ಕುಟುಂಬ, ನಿಮ್ಮ ಸಂಕುಲವೇ ಸರಿ ಹೋಗ್ತದ ಅನ್ನುವಂಥ ಮಾತನ್ನ ನಾವು ಇವತ್ತಿನ ದಿವಸ ನಮ್ಮ ಡಾಕ್ಟರ್ ಲಿಬ್ ಸಿವೋಜಿನ್ ಅವರಿಂದ ತಿಳ್ಕೊಳ್ತೀವಿ ನಾವು. ಸ್ವಸ್ಥ ಆರೋಗ್ಯಕ್ಕೆ ಸುಸ್ಥಿರ ಕೀಲಿಕೆಯನ್ನು ನಿಮ್ಮ ಕೈಯಲ್ಲಿ ಇಡುತ್ತಿದ್ದೇನೆ. ಹೆಚ್ಚಿನ ವಿಷಯಕ್ಕೆ ಈ ಪುಸ್ತಕವನ್ನು ಚೆನ್ನಾಗಿ ಒಂದ್ಸಾರಿ ಓದ್ಕೊಡ್ರಿ, ತಿಳ್ಕೊಳ್ರಿ ಅಂತ ಹೇಳ್ತಾರ. ಅದಕ್ಕ ನಾವು ಜ್ಞಾನ ಅಭಿವೃದ್ಧಿಯನ್ನ ಮಾಡ್ಕೋಬೇಕು. ಅಭಿವೃದ್ಧಿ ಎಲ್ಲಿವರೆಗೂ ನಾವು ಮಾಡ್ಕೊಳ್ಳುವುದಿಲ್ಲ ಅಲ್ಲಿವರೆಗೂ ನಾವು ಉದ್ಧಾರ ಆಗುವುದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಬಹಳಷ್ಟು ಒಳ್ಳೊಳ್ಳೆಯ ಪ್ರಾಡಕ್ಟ್ಗಳದಾವು. ಅದರಾಗ ಸಂಕ್ಷಿಪ್ತವಾಗಿ ಪರಿಚಯ ಇರಲಾರ್ದಂತಹ ಒಂದೆರಡು ಪ್ರಾಡಕ್ಟ್ಗಳನ್ನ ಹೇಳ್ತೀನಿ ನಾನು. ನೋಡ್ರಿ, ಇದು ಡಿಎಕ್ಷನ್ ಏನಂತಾರೆ ಈಗ, ಮಾಸ್ಕಿಟೋ ಅಂತಾರೆ. ಅಂದ್ರ ಸೊಳ್ಳೆ ಬತ್ತಿ. ಇದ್ರ ಮೇಲೆ ಏನ್ ಬರ್ದಾರ ನೋಡ್ರಿ, 100% ಆರ್ಗ್ಯಾನಿಕ್ ಅಂತ ಬರ್ದಾರ. ಇಲ್ಲಿ ಬರ್ದಾರ ನೋಡಿ. ಈ ಮಾಸ್ಕಿಟೋ ಕೊಯ್ಲುಗಳು ಎಷ್ಟೊಂದು ಒಳ್ಳೆವದಪ್ಪ ಅಂತಂದ್ರ ನಮ್ಮ ಆರೋಗ್ಯವನ್ನ ಸರಿ ಇಡ್ಲಿಕ್ಕೆ ಬಹಳ ಉಪಯುಕ್ತ ಅದಾವ. ಬಹಳ ಕಡೆ ಈ ಸೊಳ್ಳೆ ಬತ್ತಿಗಳನ್ನ ಬಳಸ್ತಾರ, ಆಮೇಲೆ ಅವು ಲಿಕ್ವಿಡ್ ಬಳಸ್ತಾರ, ಆಮೇಲೆ ಮ್ಯಾಟ್ ಅಂತ ಬರ್ತಾವ ಬಿಸ್ಕಿಟ್ ಗತೆ ಅವನ್ನ ಬಳಸ್ತಾರ. ಇವು ಎಲ್ಲವೂ ಕೂಡ ಕೆಮಿಕಲ್ ಯುಕ್ತ ಆಗ್ಯಾವು. ಕೆಮಿಕಲ್ ಬಹಳ ಅದಾವು ಅದ್ರಾಗ. ಅದಕ್ಕ ಅಂಥ ಕೆಮಿಕಲ್ ಯುಕ್ತವಾದಂತಹ ಸೊಳ್ಳೆ ಬತ್ತಿಗಳನ್ನ, ಲಿಕ್ವಿಡ್ಗಳನ್ನ, ಮ್ಯಾಟ್ಗಳನ್ನ ದಯವಿಟ್ಟು ಬಳಸಬೇಡಿ. ನಮ್ಮ ಈ ಡಿಎಕ್ಷನ್ ಮಾಸ್ಕಿಟೋಗಳನ್ನ ಬಳಸಿ. ಇದರಲ್ಲಿ 10 ಇರಬೇಕು ಮತ್ 2 ಎಕ್ಸ್ಟ್ರಾ ಅದಾವ. ಇದ್ರ ಬೆಲೆ ಒಂಚೂರು ಜಾಸ್ತಿ ಇರ್ಬೋದು, ಆದ್ರೆ ಇದ್ರಾಗ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಅಪಾಯಕಾರಿ ರಾಸಾಯನಿಕಗಳನ್ನ ಇದ್ರಾಗ ಹಾಕಿಲ್ಲ. ಈಗ ನೋಡ್ರಿ, ಮಾರ್ಕೆಟ್ನಾಗ ಸಿಗ್ತಾವಲ್ಲ, ಅದ್ರಾಗ ಬಹಳಷ್ಟು ಕೊಯ್ಲುಗಳು ಹೇಗಿರ್ತಾವಪ್ಪ ಅಂದ್ರೆ, ಬಹುತೇಕ ಕೊಯ್ಲುಗಳು ಹೆಂಗಿರ್ತಾವಂದ್ರ, ಮನೆಯೊಳಗೆ ನೀವು ರಾತ್ರಿ ಒಂದು ತಂದು ಹಚ್ಚಿದ್ರಿ ಅಂದ್ರ ಅವು ಸರ್ವಸಾಧಾರಣ ಒಂದು 6ರಿಂದ 7 ತಾಸು ಉರಿತಾವಂತ ಇಟ್ಕೊಳ್ರಿ. ಆ 6 ತಾಸ್ನ್ಯಾಗ ನಿಮ್ ಮನೆಯೊಳಗೆ ಎಷ್ಟು ಜನ ಮನ್ಕೊಂಡಿರ್ತೀವಿ ಅಷ್ಟೆಲ್ಲರೂ ಮನುಷ್ಯಾಗ ಒಂದು 3 4 5 5 6 ಸಿಗರೇಟ್ ಸೇದ್ದಷ್ಟು ಹೊಗಿ ನಿಮ್ ಬಾಡಿ ಒಳಗೆ ಹೋಗ್ತದ, ಶ್ವಾಸಕೋಶದಲ್ಲಿ ಹೋಗ್ತದ. ಹಂಗ ನೀವು ಒಂದು 10-20 ವರ್ಷ ಅಂತ ಸೊಳ್ಳೆ ಬತ್ತಿಗಳನ್ನ ಅಥವಾ ಅಂತ ಕೊಯ್ಲುಗಳನ್ನ, ಅಂತ ಲಿಕ್ವಿಡ್ಗಳನ್ನ ನೀವು ಶ್ವಾಸೋಚ್ಛ್ವಾಸ ಮಾಡಿದ್ರಿ ಅಂದ್ರ ನಿಮಗೇನಾಗ್ತದ, ಮುಂದೆ ಒಂದು ದಿವಸ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ಬೋದು. ಅದಕ್ಕೆ ನಮ್ಮ ಡಿಎಕ್ಷನ್ ಕಂಪನಿಯವರು ಆರೋಗ್ಯಕ್ಕೆ ಒಳ್ಳೆಯದನ್ನ ನಾವು ತರಬೇಕು. ಪ್ರಪಂಚದಲ್ಲಿ ಆರೋಗ್ಯವನ್ನ ಹಾಳು ಮಾಡುವಂತಹ ಪದಾರ್ಥಗಳೇ ಇವತ್ತಿನ ದಿವಸ ಹೆಚ್ಚಿಗೆ ಆಗ್ಯಾವು. ಇಂಥ ಸಂದರ್ಭದಾಗ ಒಳ್ಳೆಯ ಪದಾರ್ಥಗಳನ್ನ ಯಾರು ತಯಾರು ಮಾಡ್ತಾರ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಜೊತೆಗೆ ನಮ್ಮ ಒಳ್ಳೆಯ ಪ್ರಾಡಕ್ಟ್ಗಳನ್ನು ಕೂಡ, ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಕೂಡ, ಹೈಜೆನಿಕ್ ಪ್ರಾಡಕ್ಟ್ಗಳನ್ನು ಕೂಡ ತಾವು ದಯವಿಟ್ಟು ಬೆಂಬಲಿಸ್ರಿ. ಇವುಗಳನ್ನ ಖರೀದಿ ಮಾಡ್ರಿ. ನಿಮ್ಮ ಈ ಪರ್ಚೇಸ್ ಮಾಡೋ ಸಿಸ್ಟಮ್ ಅನ್ನ, ಈ ಹ್ಯಾಬಿಟ್ ಅನ್ನ ಚೇಂಜ್ ಮಾಡ್ರಿ. ಅದರಿಂದ ನಿಮ್ಮ ಲೈಫ್ ಕೂಡ ಚೇಂಜ್ ಆಗ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡ್ರಿ, ಈಗ ಈ ಮಾಸ್ಕಿಟೋ ಕಾಯಿಲ್ ಬಗ್ಗೆ ಹೇಳುವಂತ ಅವಶ್ಯಕತೆ ಏನಿದೆ, ಇಂಥದೊಂದು ಐತಿ ಅನ್ನೋದು ನಿಮಗೆ ಗೊತ್ತಾಗ್ಬೇಕಲ್ಲ. ಎಷ್ಟೋ ಜನರಿಗೆ ಗೊತ್ತಿರಂಗಿಲ್ಲ. ಇದನ್ನ ನೀವು ಹಚ್ಚಿದ್ರಪ್ಪ ಅಂತಂದ್ರೆ, ಇದನ್ನ ಉಸಿರಾಟ ಮಾಡಿದ್ರಿ ಅಂದ್ರ ನಿಮಗ ಅಪಾಯ ಆಗಲ್ಲ. ಅದೇನ್ ನೀವು ಬೇರೆ ಮಾರ್ಕೆಟ್ನಾಗ ತಗೊಂಡ್ಬಂದ್ ಹಚ್ತಿರ್ಲ, ಆ ಕೊಯ್ಲುಗಳಷ್ಟು ಅಪಾಯ ಆಗಲ್ಲ. ಅವುಗಳಿಂದ ನಿಮಗ 80% ಅಪಾಯ ಆಕ್ಕಿತ್ತಂದ್ರ ಇವುಗಳಿಂದ ಬಹಳ ಅಂದ್ರೆ ಒಂದು 10-20% ಅಪಾಯ ಆಗಬಹುದು. ಯಾಕಂದ್ರೆ ಅದು ಒಂದು ಹೊಗೆ ಅನ್ನೋದು ಸಣ್ಣಗ ಬಂದೇ ಬರ್ತದ. ಬಟ್ ಅದ್ರೊಳಗೆ ಯಾವ್ದ್ರಾಗೂ ಕೆಮಿಕಲ್ ಇರುವುದಿಲ್ಲ, ನೆನಪಿಟ್ಕೊಡ್ರಿ ಆ ಹೊಗೆ ಒಳಗ. ಅಂದ್ರ ಒಳ್ಳೊಳ್ಳೆಯ ಪದಾರ್ಥಗಳನ್ನ, ಆರ್ಗ್ಯಾನಿಕ್ ಪದಾರ್ಥಗಳನ್ನ ತಗೊಂಡು, ಬೇವಿನ ತಪ್ಲ ಅದು ಇದು ಇಂಥದೆಲ್ಲ ಮಿಕ್ಸ್ ಮಾಡಿ ಅದನ್ನ ಸೊಳ್ಳೆಗಳನ್ನ ಓಡಿ ಹೋಗುವಂಗ್ ಮಾಡ್ತದೆ. ಇದರ ವಾಸನೆಯನ್ನು ತಗೊಂಡ್ರೆ ಸೊಳ್ಳೆಗಳು ಸಾಯುವುದಿಲ್ಲ. ಸೊಳ್ಳೆಗಳನ್ನ ಕೊಲ್ಲುವಂತ
ಆ ಬಂದಾವು ಕೆಲವು. ಊದಿನ ಕಡ್ಡಿ ಟೈಪ್ ಬಂದಾವು, ಮಾಸ್ಕಿಟೋ ಟೈಪ್ ಬಂದಾವು. ಅವು ಸೊಳ್ಳೆಗಳನ್ನು ಸಾಯಿ ಕೂಡ ಹೊಡಿತಾವು, ಬಟ್ ಅಷ್ಟೊಂದು ಅಪಾಯಕಾರಿ ಇರ್ತಾವು. ಅವುಗಳನ್ನ ನಾವು ಶ್ವಾಸೋಚ್ಛ್ವಾಸ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಕ್ಕ ಬಹಳ ತೊಂದರೆ ಅದ ಅನ್ನುವಂಥ ಮಾತನ್ನ ಹೇಳ್ತೀನಿ. ಇಂಥ ಇನ್ನ ಬಹಳಷ್ಟು ಪ್ರಾಡಕ್ಟ್ಗಳು ಅದಾವು. ನಮ್ಮ ಪ್ರಾಡಕ್ಟ್ಗಳನ್ನ ದಯವಿಟ್ಟು ತಿಳ್ಕೊಳ್ರಿ, ಬಳಸ್ರಿ, ನಿಮ್ಮ ಜೀವನವನ್ನ ಉದ್ಧಾರ ಮಾಡ್ಕೊಡ್ರಿ. ನೀವು ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಸಂಪೂರ್ಣ ಆರೋಗ್ಯವಾಗಿರುವಂಗ ನೋಡ್ಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.